ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್ ಪಟಿವನ್. ರೋಟರಿ ಕ್ಲಬ್ ಇನ್ಹೇಲರ್ ಇಂಟರ್ನ್ಯಾಷನಲ್ ಸಂಸ್ಥೆ ಪದಾಧಿಕಾರಿಗಳ ಆಯ್ಕೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಹೋಟೆಲ್ ತಿರುಮಲ ಸಭಾಭವನದಲ್ಲಿ ರೋಟರಿ ಕ್ಲಬ್ ಇನ್ಹೇಲರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಅಧ್ಯಕ್ಷರಾಗಿ ಮಹೇಶ್ ಹುಕ್ಕೇರಿ, ಕಾರ್ಯದರ್ಶಿಯಾಗಿ ಮಹಾಂತೇಶ್ ಜಿನಗ ಮತ್ತು ಮಹಿಳಾ ಅಧ್ಯಕ್ಷರಾಗಿ ಡಾಕ್ಟರ್ ನಿರ್ಮಲಾ ಹಂಜಿ ಮತ್ತು ಕಾರ್ಯದರ್ಶಿಯಾಗಿ ತನುಜಾ ಹಲ್ಯಾಳ್ ಅಧಿಕಾರವನ್ನು ವಹಿಸಿಕೊಂಡರು. ಅಧಿಕಾರ ವಹಿಸಿಕೊಂಡು ಮಾತನಾಡಿದ ನೂತನ ಅಧ್ಯಕ್ಷರಾದ ಮಹೇಶ್ ಹುಕ್ಕೇರಿ, ಫೆಬ್ರವರಿಯಲ್ಲಿ ಕೆಲವು 195 ಸದಸ್ಯರುಗಳಿಂದ ಸಮಾಜ ಸೇವೆ ಮಾಡುವ ಸದುದ್ದೇಶದಿಂದ ಪೌಲ್ ಹ್ಯಾರಿಸ್ನಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಸಾಕಷ್ಟು ಸಮಾಜ ಸೇವೆ ಮಾಡುತ್ತಾ ಬಂದಿರುತ್ತದೆ. ನಮ್ಮ ಸಂಸ್ಥೆಯು ಹಲವು ದಿಕ್ಕಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಹೊಂದಿದ್ದು, ನಾವೆಲ್ಲ ಕಾರ್ಯಪ್ರವೃತ್ತರಾಗೋಣ ಎಂದು ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಂಡರು. ಪ್ರಾಥಮಿಕ ಶಿಕ್ಷಣ, ಪರಿಸರ ಸಂಬಂಧಿ ಕಾರ್ಯಗಳಾದ ನೀರಿನ ನೈರ್ಮಲ್ಯ, ಮರುಬಳಕೆ, ಸಂರಕ್ಷಣೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಸಾಮಾಜಿಕ ಆರೋಗ್ಯದ ಕುರಿತು ಅರಿವು ಮೂಡಿಸುವ, ಸಸಿ ನೆಡುವ ಮೂಲಕ ಪರಿಸರ ರಕ್ಷಣೆ, ಕನಿಷ್ಠ ಭೂಮಿಯಲ್ಲಿ ಅರಣ್ಯ ಬೆಳೆಸುವುದು, ರಕ್ತದಾನ ಶಿಬಿರ ಏರ್ಪಡಿಸುವುದು ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಇದಲ್ಲದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿವಿಧ ಕಾರ್ಯಾಗಾರಗಳನ್ನು, ತರಬೇತಿ ಶಿಬಿರಗಳನ್ನು ಏರ್ಪಡಿಸುವುದು. ನಾನು ಎಂಬುದನ್ನು ಮರೆತು ನಾವು ಎಂಬುದನ್ನು ಸಂಸ್ಥೆಯ ಚಟುವಟಿಕೆಯಲ್ಲಿ ಭಾಗವಹಿಸುವಾಗ ನೆನಪಿಸಿಕೊಂಡು ಈ ಕಾರ್ಯಪ್ರವೃತ್ತರಾಗೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಎಲ್ಲ ಸದಸ್ಯರು ಹಾಗೂ ರಾಮದುರ್ಗದ ಗಣ್ಯ ಸಮಾಜ ಸೇವಕರು ಉಪಸ್ಥಿತರಿದ್ದರು. ಬಟ್ ಇಲ್ಲಿ ಬಂದು ನಾನು ನೋಡಿದಾಗ ನನಗೆ ಅನಿಸ್ತದೆ ಇಟ್ಸ್ ಎನ್ ವೆರಿ ಫ್ಯಾಂಟಾಸ್ಟಿಕ್ ಕ್ಲಬ್. ಅವರೇನು ಬೆಳಗಾಂದಲ್ಲಿ ಹೇಳ್ತಾ ಇದ್ದಾರಲ್ಲ ಆ ನಮ್ಗೆ ಇಲ್ಲ. ನಮ್ಮ ಸರ್ ಹೇಳಿದ್ರು 47 ವರ್ಷದ ಆದಂಥ ಇದು ಕ್ಲಬ್, ನಮ್ಮದೇ ಆದಂಥ ಒಂದು ಸ್ವಂತ ಬಿಲ್ಡಿಂಗ್ ಇದೆ ಅಂತ ನಾನು ಕೇಳಿದ್ದೇನೆ. ಇವತ್ತು 80 ವರ್ಷ ಆಗಿರುವಂಥ ಬೆಳಗಾವಿಯಲ್ಲಿ ಇರುವಂಥ ನಾನಿ ಅವರು ಇರುವಂಥ ಕ್ಲಬ್ನಲ್ಲಿ 80 ವರ್ಷ ಆಗಿರೋ 9 ಕ್ಲಬ್ ಇವೆ. ಅವರಿಗೆ ಒಂದು ಸ್ವಂತ ಬಿಲ್ಡಿಂಗ್ ಇಲ್ಲ. ಬಟ್ ಅದನ್ನು ಇವ್ರು ನಿಮ್ಮ ರೋಟರಿ ಕ್ಲಬ್ ರಾಮದುರ್ಗ ಅವರು ಈಗಾಗಲೇ ಮಾಡಿದ್ದೇವೆ. ಅದ್ರ ಬಗ್ಗೆ ಭಾರಿ ಹೆಮ್ಮೆ. ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಹಿಡ್ಕೊಂಡು ನಿಮ್ಮ ಸ್ಟ್ರೆಂತ್ ಯಾಕೆ 24 ಇದೆ ಅಂತ ನಿಮ್ಮ ಜೂನಿಯರ್ ಮೀಟಿಂಗ್ ನಿಮ್ಮ ಪ್ರೆಸಿಡೆಂಟು, ಸೆಕ್ರೆಟ್ರಿ, ನಮ್ಮ ಚಾರ್ಟರ್ ಮೆಂಬರ್ ಕರ್ಕೊಂಡು ಬಂದಿದ್ರು. ಅದಕ್ಕೆ ಹೇಳಿದೆ ನಾನು. ಇವತ್ತು ಬಂದಾಗ ನನಗೆ ಆ್ಯಕ್ಚುಲಿ ಐ ಆಮ್ ವೆರಿ ಸರ್ಪ್ರೈಸ್. ಇವತ್ತು ರೋಟೇರಿಯನ್ಸ್ಗಿಂತ ಇನ್ನರ್ ವೀಲ್ದ ಸ್ಟ್ರೆಂತ್ ಜಾಸ್ತಿ ಇದೆ. ನಂದು ಒಂದು ಸಜೆಷನ್ ಏನಂತಂದರೆ, ಇವನ್ ಈ ಇನ್ನರ್ ವೀಲ್ ಮೆಂಬರನ್ನು ರೋಟೇರಿಯನ್ಸ್ ಮಾಡಿದ್ರೆ ಇನ್ನೂ ರಾಮದುರ್ಗ ರೋಟರಿ ಕ್ಲಬ್ ಭಾರಿ ಜಾಸ್ತಿ ಮಾಡಿದೆ. ಬಿಕಾಸ್ ರೋಟರಿ ಇಂಟರ್ನ್ಯಾಷನಲ್ ಈಸ್ ಥಿಂಕಿಂಗ್ ಆಫ್ ಟೇಕಿಂಗ್ ದಿ ರೋಟೇರಿಯನ್ಸ್ ವೈಫ್ಸ್ ಇನ್ ಆ್ಯಂಡ್ ಗಿವಿಂಗ್ ದಿ SR in at a concession rate for a family. The proposal has been kept to the Rotary International, but it is not still approved. ಅಪ್ರೂವಲ್ ಆದರೆ, ಯಾಕಂದರೆ ಅಲ್ಲಿ ಫ್ಯಾಮಿಲಿ ಇದ್ದರೆ ಇಟ್ ಇಸ್ ವೆರಿ ಗುಡ್ ಟು ಆ್ಯಕ್ಟ್. ಆಮೇಲೆ ಸೇವೆ ಮಾಡಲಿಕ್ಕಾಗಲಿ, ಇದನ್ನು ಮಾಡಲಿಕ್ಕಾಗಲಿ ಇಟ್ ಇಸ್ ವೆರಿ ಗುಡ್. ಬಟ್ ವೆರಿ ಸ್ಟ್ರಾಂಗ್ ಮೆಸೇಜ್ ಆಫ್ ದಿಸ್ ಇನ್ಸ್ಟಾಲೇಷನ್ ಐ ವಿಲ್ ಗಿವ್ ಇಟ್ ಟು ಡೆಫಿನೆಟ್ಲಿ ಟು ಆಲ್ ದಿ ಬೆಳಗಾಂ ಪೀಪಲ್. ರಾಮದುರ್ಗ್ ಈಸ್ ನಾಟ್ ಸಚ್ ಇಟ್ ಈಸ್ ಅ ವೆರಿ ಆ್ಯಕ್ಟಿವ್ ಕ್ಲಬ್. ಏನೋ ಒಂದು ಇದಕ್ಕೆ 24 ಮೆಂಬರ್ಸ್ ಆಗಿದ್ದಾರೆ. ಅವರು ಇವತ್ತಿನ 5 ಜನರನ್ನು ಆ್ಯಡ್ ಮಾಡಿದ್ದಾರೆ. ಇನ್ನರ್ ವೀಲ್ದವರು 5 ಜನರನ್ನು ಆ್ಯಡ್ ಮಾಡಿದ್ದಾರೆ. I will convey the message. My duty is to be an assistant to my district governor ಶರತ್ ಪೈ ಅವರು ನಮ್ಮ ಬೆಳಗಾಂನವರೇ ಆದಂಥ ಅಸಿಸ್ಟೆಂಟ್ ಗವರ್ನರ್. ಇಂಥ ಅಪರ್ಚುನಿಟಿ ನಿಮಗೆ ಸಿಗೋದಿಲ್ಲ.